ತುಂಬ ಟೇಸ್ಟಿಯಾಗಿರುವಂಥ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡುವ ಈ ಗೋಬಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಹಾಗೆ ಸಖತ್ ಕ್ರಿಸ್ಪಿಯಾಗಿರುವಂಥ ಗೋಬಿ ಮಂಚೂರಿ ಇದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಸೊ ಬನ್ನಿ ಈ ಥರ ಗೋಬಿ ಮಂಚೂರಿನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದುಬಿಟ್ಟು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡ್ತಾ ಇರುವಂಥ ಗೋಬಿ ಮಂಚೂರಿ. ಸೊ ನೋಡಿ, ಸೊ ಆಲ್ರೆಡಿ ರಾತ್ರಿ 8 ಗಂಟೆ ಆಗಿದೆ. ಇವಾಗ ನಮ್ಮ ಮನೇಲಿ ಗೋಬಿ ತಿನ್ನಬೇಕು ಅಂತ ಎಲ್ಲರೂ ಆಸೆ ಆಗ್ತಾಯಿತ್ತಂತೆ. ಸೊ ಹಾಗಾಗಿ ಐಟಮ್ಸ್ಗಳನ್ನೆಲ್ಲ ತಗೊಂಡು ಬಂದು ನೋಡಿ, ಗೋಬಿ ಮಂಚೂರಿ, ಮಸಾಲೆ, ಮೈದಾ, ಹಾಗೆಯೇ ಸಾಸ್ಗಳು ಸ್ಟಾಕ್ ಇದ್ದಿರೋದ್ರಿಂದ ಡೇಟೆಲ್ಲ ಹೋಗಿತ್ತು. ಹಾಗಾಗಿ ಮತ್ತೆ ಹೊಸ ಬಾಟ್ಲ್ಗಳನ್ನ ತರಿಸಿದೆ. ಇವಾಗ ನಾವು ಫ್ಲವರ್ಗಳನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಉಗುರು ಬೆಚ್ಚಗಿರುವಂಥ ನೀರನ್ನು ಬೆರೆಸ್ತಾ ಇದ್ದೀನಿ. ಸೊ ಈ ಥರ ನೀರನ್ನು ಹಾಕಿಬಿಟ್ಟು ಇದನ್ನ ನೀಟಾಗಿ ಕ್ಲೀನಾಗಿ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನೋಡಿ, ಈ ಥರ ನೀಟಾಗಿ ತೊಳೆಯೋಣ. ಹಾಗೆ ನಾನು 2 ಸರಿ ಈ ಥರ ವಾಶ್ ಮಾಡಿಕೊಂಡು ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಟೈಮ್ ನೀರನ್ನು ತೆಗೆದುಬಿಟ್ಟು ಮತ್ತು ನೆಕ್ಸ್ಟ್ ಟೈಮ್ ಅದೇ ಥರ ವಾಶ್ ಮಾಡಿ ಇವಾಗ ನಾನು ರೆಡಿ ಮಾಡಿ ತಗೊಂಡಾಯಿತು. ಸೊ ನೆಕ್ಸ್ಟಲ್ಲಿ ನಾನೆಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಲ್ರೆಡಿ ಟೈಮ್ ತುಂಬ ಆಗಿರೋದ್ರಿಂದ ನಾನು ಬೇಗ ಬೇಗ ಐಟಮ್ಸ್ಗಳನ್ನೆಲ್ಲ ರೆಡಿ ಇಟ್ಕೊಂಡು ಹಾಗೆ ಗೋಬಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ನಾನು ಗೋಬಿ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ 9 ಗಂಟೆ ಟೈಮ್ ಆಗೋಗಿದೆ. ಸೊ ಬನ್ನಿ, ನಮ್ಮ ಗೋಬಿ ಮಾಡೋ ವರ್ಕ್ ಸ್ಟಾರ್ಟ್ ಆಯಿತು. ಸೊ ನೋಡಿ, ನೀರೆಲ್ಲ ತೆಗೆದುಬಿಟ್ಟು ಗೋಬಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಇವಾಗ ನಾನು ಐಟಮ್ಸ್ಗಳು ಏನೇನು ಹಾಕಬೇಕೆಲ್ಲ ಇಂಗ್ರೀಡಿಯೆಂಟ್ಸನ್ನು ಇವಾಗ ಇದಕ್ಕೆ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ನಾನು ಫಸ್ಟಲ್ಲಿ ಮಾತಾಡಿದ್ದೆ. ಸೊ ಅದೇನಾಗಿಬಿಟ್ಟಿತ್ತು ಅಂದರೆ, ನಮ್ಮ ಮನೆ ಎದುರುಗಡೆನೇ ಗೋಬಿ ಸೆಂಟರ್ ಇರೋದ್ರಿಂದ ಅಲ್ಲಿ ಬಾಂಡ್ಲೆಲ್ಲ ಸೌಂಡ್ ಮಾಡ್ತಾ ಇರೋದೆಲ್ಲ ನಮ್ಮ ಮನೆಯಲ್ಲೇ ಕೇಳಿಸ್ತಾ ಇರುತ್ತೆ. ಸೊ ಹಾಗಾಗಿ ಆ ಸೌಂಡೆಲ್ಲ ನಮ್ಮ ಮನೆಯಲ್ಲೇ ಕೇಳಿಸ್ತಾ ಇರೋದ್ರಿಂದ ಮತ್ತು ನಾನು ವಾಯ್ಸ್ನ ಮ್ಯೂಟ್ ಮಾಡಿಬಿಟ್ಟು ಮತ್ತೆ ಬ್ಯಾಕ್ ವಾಯ್ಸನ್ನು ಕೊಡ್ತಾಯಿದ್ದೀನಿ. ನೋಡಿ, ಫ್ರೆಶ್ ಆಗಿರುವಂಥ ಸಾಸಸ್ಗಳನ್ನು ತರಿಸ್ಕೊಂಡಿದ್ದೀನಿ. ಸೊ ಹಾಗಾಗಿ ಇವಾಗ ಮೈದಾನ ನಾನು ಸ್ವಲ್ಪ ಇಲ್ಲಿ ಜರಡಿ ಹಿಡಿದು ತೊಗೊಂಡಿರೋದು. ತುಂಬ ಹಿಟ್ಟನ್ನು ಹಾಕಿಬಿಟ್ಟು ಬಜ್ಜಿ ಥರ ಮಾಡಬಾರ್ದು. ಸೊ ಹಿಟ್ಟು ಎಷ್ಟು ಹಿಡಿಯುತ್ತೆ ಅಂತ ನೋಡ್ಕೊಂಡ್ಬಿಟ್ಟು ನಾವಿಲ್ಲಿ ರೆಡಿ ಮಾಡ್ಕೋಬೇಕು. ಹಾಗೆ ಮಸಾಲೆಯಲ್ಲಿ ನೋಡಿ, ಇದರಲ್ಲಿ 2 ಟೈಪ್ಸ್ ಇರುತ್ತೆ. ಒಂದು ಸ್ಯಾಚೆಟ್ ಬಂದಿರುತ್ತೆ. ಸೊ ಹಿಟ್ಟೇನಿರುತ್ತೆ ನೋಡಿ, ಅದನ್ನು ಇದಕ್ಕೆ ಸ್ವಲ್ಪ ಬೆರೆಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ನಾನಿಲ್ಲಿ ಮೈದಾ ಹಾಕಿದ್ದೀನಿ. ಹಾಗೆ ಒಂದು ಸ್ವಲ್ಪ ಈ ಹಿಟ್ಟನ್ನು ಕೂಡ ಬೆರೆಸ್ತಾ ಇದ್ದೀನಿ. ನೋಡಿ, ಈ ಥರ ಹಿಟ್ಟನ್ನು ಕೂಡ ಆ್ಯಡ್ ಮಾಡಿದ್ದೆ. ಸೊ ಇದಾದಮೇಲೆ ಸ್ವಲ್ಪ ನಾನಿಲ್ಲಿ ನೋಡಿ, ಇವಾಗ 1-2 ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಕಾರ್ನ್ ಫ್ಲೋರ್ ಹಿಟ್ಟನ್ನು ತಗೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು. ಇವಾಗ ಇಲ್ಲಿ ಸ್ಪೈಸಸ್ಗೆ ಖಾರದ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಮಸಾಲೆಯನ್ನು ಹಾಕಿಬಿಟ್ಟು ನಾನಿಲ್ಲಿ ಎಲ್ಲ ರೆಡಿ ಮಾಡ್ಕೊಂಡಾಯಿತು. ಸೊ ನೆಕ್ಸ್ಟಲ್ಲಿ ನಾನಿವಾಗ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಟೇಸ್ಟಿಗೆ ತಕ್ಕಂಗೆ ನಾನಿಲ್ಲಿ ಉಪ್ಪನ್ನು ಹಾಕಿದ್ದೀನಿ. ಸೊ ಇವಾಗ ನಾನು ಡ್ರೈ ಆಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಮೊದಲು ಮಿಕ್ಸ್ ಮಾಡ್ತಾ ಬರ್ತಿದ್ದೀನಿ. ನೀಟಾಗಿ ಡ್ರೈ ಆಗಿರುವಂಥ ಇಂಗ್ರೀಡಿಯೆಂಟ್ಸನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಗೋಬಿ ಎಲ್ಲ ಇದರಲ್ಲಿ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಂತರ ಸ್ವಲ್ಪ ನೀರನ್ನು ನಾನು ಆ್ಯಡ್ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟಲ್ಲಿ ಇವಾಗ ಸ್ವಲ್ಪನೇ ನೀರನ್ನು ಹಾಕಿಬಿಟ್ಟು ನಾನಿಲ್ಲಿ ಚೆನ್ನಾಗಿ ಈ ಗೋಬಿ ಹಿಟ್ಟನ್ನು ಚೆನ್ನಾಗಿ ಹಿಡಿಯೋ ಹಾಗೆ ನಾನಿಲ್ಲಿ ಮಿಕ್ಸ್ ಮಾಡ್ತಾ ಬರ್ತೀನಿ. ನೋಡಿ, ಈ ಥರ ಪೀಸಸ್ಗಳು ಒಂದೊಂದಾಗಿ ಬಿಡಿ ಬಿಡಿಯಾಗಿ ಬರ್ತಾ ಇರಬೇಕು. ಆ ಥರ ನಾವಿಲ್ಲಿ ನೀರನ್ನು ಹಾಕಿಬಿಟ್ಟು ಇವನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾ ಬರೋಣ. ಇವಾಗ ಹಿಟ್ಟನ್ನು ರೆಡಿ ಮಾಡಾಯಿತು. ಅಷ್ಟರಲ್ಲಿ ಹಿಟ್ಟು ಹಾಗೂ ಗೋಬಿ ಹೊಂದ್ಕೊಳ್ಳೋಷ್ಟರಲ್ಲಿ ನಾನಿಲ್ಲಿ ಒಂದು ಬಾಣಲೆಯನ್ನು ಇಟ್ಬಿಟ್ಟು ಸನ್ಫ್ಲವರ್ ಆಯಿಲನ್ನು ನಾನು ಇವಾಗ ಯೂಸ್ ಮಾಡ್ತಾ ಇರೋದು. ಸೊ ಎಣ್ಣೆನ ಕಾಯಕ್ಕಿಡೋಣ. ಹಾಗೆ ಇವಾಗ ನೆಕ್ಸ್ಟಲ್ಲಿ ನಾವು ಗೋಬಿನ ಯಾವ
ಇದು ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಂಡಿದ್ದೀನಿ ಅಂತ ನೋಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಥರ ಪೀಸಸ್ಗಳು ಈ ಥರ ಇರಬೇಕು. ಜಾಸ್ತಿ ಹಿಟ್ಟು ಹಾಕಿದರೆ ಗೋಬಿ ಚೆನ್ನಾಗಿ ಬರೋದಿಲ್ಲ. ಸೊ ಹಾಗಾಗಿ ನೋಡಿ ಈ ಥರ ಜಾಸ್ತಿ ಒಟ್ಟಿಗೆ ತೊಗೊಂಡ್ಬಿಟ್ಟು ಅದರಲ್ಲಿ ಸಿಂಗಲ್ ಆಗಿ ಈ ಥರ ಗೋಬಿಗಳನ್ನು ಬಿಡ್ತಾ ಬರೋಣ. ಸೊ ನೋಡ್ತಾ ಇರ್ಬೋದು, ಹೀಗೆ ಒಂದೊಂದೇ ಪೀಸ್ಗಳನ್ನು ಬಿಡ್ತಾ ಬರಬೇಕು. ಆಗ ನೀಟಾಗಿ ಒಂದು ಸೈಡಿಂದ ಈ ಥರ ಮತ್ತೆ ಮಗಚಾಕ್ತಾ ಬರೋಣ. ನಾವು ಆಯಿಲಿಗೆ ಗೋಬಿನ ಬಿಟ್ಟಾಗ ಒಂದು ಸ್ವಲ್ಪ ಟೈಮ್ ಹಾಗೆ ಬಿಡಬೇಕು, ಇಲ್ಲಾಂದರೆ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟಲ್ಲಿ ಈ ಥರ ಒಂದೆರಡು ಸೈಡು ಮಗ್ಚಾಕೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬರುತ್ತೆ. ತುಂಬ ಕ್ರಿಸ್ಪಿಯಾಗಿರುತ್ತೆ ಕೂಡ, ತುಂಬ ಟೇಸ್ಟ್ ಕೂಡ ಚೆನ್ನಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿನೇ ಟೇಸ್ಟ್ ಕೂಡ ಬರುತ್ತೆ. ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂತ. ಸೊ ಈ ಥರ ರೆಡಿ ಆದ ನಂತರ ನಾವು ಇದನ್ನು ತೆಗೆದುಬಿಡೋಣ ಫ್ರೆಂಡ್ಸ್. ನೋಡಿ, ಫ್ರೆಶ್ಶಾಗಿ ಈ ಥರ ಮಾಡೋದ್ರಿಂದ ಹೆಲ್ತ್ಗೂ ಒಳ್ಳೆಯದು, ಹಾಗೆಯೇ ಮನೇಲಿ ಮಾಡ್ಕೊಂಡು ತಿನ್ನೋದ್ರಿಂದ ಇನ್ನಷ್ಟು ಚೆನ್ನಾಗಿರುತ್ತೆ. ಸೊ ನೋಡಿ, ಇವಾಗ ನಾನು ಇಷ್ಟು ಗೋಬಿನ ರೆಡಿ ಮಾಡಾಯಿತು. ಸೊ ನೆಕ್ಸ್ಟಲ್ಲಿ ಬನ್ನಿ ಗ್ರೇವಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಗ್ರೇವಿ ಕೂಡ ಅಷ್ಟೇ ತುಂಬಾ ಈಸಿಯಾಗಿರುತ್ತೆ ಮಾಡೋದು. ಸೊ ನೋಡಿ, ಇವಾಗ ನಾನು ಸ್ವಲ್ಪ ಆಯಿಲನ್ನು ಹಾಕಿದ್ದೀನಿ ಬಾಣಲೆಗೆ. ಹಾಗೆಯೇ ಇದಕ್ಕೆ ನಾನೊಂದು ಅರ್ಧ ಬಟ್ಲಷ್ಟು ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈ ಬೆಳ್ಳುಳ್ಳಿ ಕೂಡ ಅಷ್ಟೇ ಸ್ವಲ್ಪ ಹೊಂಬಣ್ಣ ಬರೋವರೆಗೂ, ಅಂದರೆ ಗೋಲ್ಡನ್ ಕಲರ್ ಆಗೋವರೆಗೂ ನಾವು ಇದೇ ಥರ ಮಗಚ್ತಾ ಇರಬೇಕು. ನೆಕ್ಸ್ಟಲ್ಲಿ ನಾವು ಇವಾಗ ಏನು ಆ್ಯಡ್ ಮಾಡ್ತೀವಿ ಅಂತ ನೋಡೋಣ ಫ್ರೆಂಡ್ಸ್. ಸೊ ನೋಡಿ, ನಮ್ಮ ಮನೇಲಿ ತಮಾಷೆ ಆಗಿಬಿಟ್ಟಿದೆ. ರಾತ್ರಿ 9 ಗಂಟೆಗೆ ಗೋಬಿ ನೆನಪಾಗಿಬಿಟ್ಟು ಎಲ್ಲರೂ ಗೋಬಿ ಅಂದು ನನಗೆ ಇವಾಗ ನೈಟಲ್ಲಿ ಗೋಬಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಸಿದ್ದಾರೆ. ಸೊ ನೋಡಿ, ಇವಾಗ ಈ ಥರ ರೆಡಿಯಾಗಿದೆ. ಸೊ ಈ ಥರ ಬಂದಾಗ ನಾವು ಇವಾಗ ಇದಕ್ಕೆ ಚೆನ್ನಾಗಿ ಈರುಳ್ಳಿಯನ್ನು ಹಾಕೋಣ. ಹಾಗೆ ನಿಮಗೆ ಸ್ಪೈಸಿಗೆ ಮೆಣಸಿನ್ಕಾಯಿನಾದರೂ ಹಾಕೋದಿದ್ರೆ ಇವಾಗಲೇ ಆ್ಯಡ್ ಮಾಡ್ಕೊಂಡ್ಬಿಡಿ, 1 ಅಥವಾ 2. ಇಲ್ಲ ನಮಗೆ ಜಾಸ್ತಿ ಬೇಕೆನ್ನೋರು ಕೂಡ ಜಾಸ್ತಿ ಕೂಡ ಹಾಕ್ಬೋದು. ಸೊ ನಮ್ಮ ಮನೆಯಲ್ಲಿ ಜಾಸ್ತಿ ಖಾರ ತಿನ್ನೋದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿರೋದು. ಇವಾಗ ನಾನಿಲ್ಲಿ ಈರುಳ್ಳಿಯನ್ನು ಆ್ಯಡ್ ಮಾಡಾಯಿತು. 1 ಬಟ್ಲು ಈರುಳ್ಳಿ ತೊಗೊಂಡಿದ್ದೆ. ಇದು ಕೂಡ ಅಷ್ಟೇ ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿವರೆಗೂ ನಾವು ಈ ಥರ ಹುರ್ಕೊಂಡು ನಂತರ ನಾನಿಲ್ಲಿ ಮೆಣಸಿನ್ಕಾಯನ್ನು ಹಾಗೂ ಕೊತ್ತಂಬರಿ ಕರಿಬೇವಿನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಏನು ಗೊತ್ತಾ, ನಮಗೆ ಹುಬ್ಬಳ್ಳಿ ಧಾರವಾಡಲ್ಲಿ ಮೆಣಸಿನ್ಕಾಯಿ ತುಂಬಾ ಖಾರ ಇರುತ್ತೆ. ಸೊ ಬಳ್ಳಾರಿ ಸೈಡ್ ಬಂದುಬಿಟ್ರೆ ನಾವು ಎಷ್ಟೇ ಮೆಣಸಿನ್ಕಾಯಿ ಹಾಕಿದರೂ ಕೂಡ ಖಾರ ಇರೋದೇ ಇಲ್ಲ. ಸೊ ಹಾಗಾಗಿ ನಾನು ತುಂಬ ಜಾಸ್ತಿ ಮೆಣಸಿನ್ಕಾಯಿನ ಇಲ್ಲಿ ಹಾಕಿರೋದು. ಸೊ ಸಿಕ್ಕಾಪಟ್ಟೆ ಏನು ಖಾರ ಆಗೋಲ್ಲ, ನೋಡೋಕ್ಕೆ ಮಾತ್ರ ತುಂಬಾ ಹಾಕಿದ್ದೀವಿ ಅಂತ ಅನಿಸುತ್ತೆ, ಬಟ್ ಖಾರ ಅಂತೂ ಇರೋದಿಲ್ಲ ಇಲ್ಲಿ ಮೆಣಸಿನ್ಕಾಯಿ. ಸೊ ಹಾಗಾಗಿ ನಾನು ಜಾಸ್ತಿ ಮೆಣಸಿನ್ಕಾಯಿನ ಹಾಕಿರೋದು. ನೀವು ಟೇಸ್ಟನ್ನು ನೋಡ್ಕೊಂಡ್ಬಿಟ್ಟು ನಿಮಗೆ ಎಷ್ಟು ಟೇಸ್ಟ್ ಬೇಕೋ ಅಷ್ಟಕ್ಕೆ ಖಾರದ ಇತಿಮಿತಿ ನಿಮಗೆ ಇರಲಿ. ಸೊ ನೆಕ್ಸ್ಟಲ್ಲಿ ಇಲ್ಲಿ ಮಸಾಲೆಯನ್ನು ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ಪ್ಯಾಕೆಟಲ್ಲಿ ಬಂದಿತ್ತಲ್ವ ಗೋಬಿ ಮಸಾಲೆ, ಪ್ಯಾಕೆಟಲ್ಲಿ ಬಂದಿರೋವಂಥ ಮಸಾಲೆನ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇರೋದು. ಸೊ ಇದನ್ನ ಒಂದು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಮತ್ತೆ ಮಿಕ್ಕಿರುವಂಥ ಸ್ಪೈಸಸ್ಗಳನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾ ಇರೋದು. ಸೊ ಟೊಮ್ಯಾಟೊ ಕೆಚಪ್, ನೆಕ್ಸ್ಟಲ್ಲಿ ಬಂದುಬಿಟ್ಟು ನೋಡಿ ಫ್ರೆಶ್ ಆಗಿರುವಂಥ ಟೊಮ್ಯಾಟೊ ಕೆಚಪ್ಪನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ 1 ಸ್ಪೂನನ್ನು ನಾನಿವಾಗ ಟೊಮ್ಯಾಟೊ ಕೆಚಪ್ಪನ್ನು ಹಾಕ್ತಾಯಿದ್ದೀನಿ. ಸೊ ನೆಕ್ಸ್ಟಲ್ಲಿ ಸ್ವಲ್ಪ ಗ್ರೀನ್ ಚಿಲ್ಲಿಯನ್ನು ಕೂಡ ನಾನಿಲ್ಲಿ ಯೂಸ್ ಮಾಡ್ತಾಯಿರೋದು. ನೋಡಿ, ಇದು ಕೂಡ ಸೇಮ್ ನಾನು 1 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇಷ್ಟಾದರೆ ಸಾಕಾಗತ್ತೆ. ಸೊ ಫೈನಲಲ್ಲಿ ನಾನಿಲ್ಲಿ ಸ್ವಲ್ಪ
ನೋಡಿ ರೆಡ್ ಚಿಲ್ಲಿ ಸಾಸ್ ಕೂಡ ನಾನು ಹಾಕ್ತಾ ಇರೋದು. ಸೊ ಅದು ಕೂಡ ಸೇಮ್ ಕ್ವಾಂಟಿಟಿ 1 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಫೈನಲಿ ಇವಾಗ ನಾನು ತಂದಿರುವಂಥ ಸಾಸ್ಗಳನ್ನೆಲ್ಲ ಇದಕ್ಕೆ ಆ್ಯಡ್ ಮಾಡಾಯಿತು. ಸೊ ನೆಕ್ಸ್ಟಲ್ಲಿ ಇವಾಗ ಮತ್ತೆ ಇದಕ್ಕೆ ಏನು ಆ್ಯಡ್ ಮಾಡ್ತಾ ಇರೋದಂತ ನೋಡೋಣ ಬನ್ನಿ. ಸ್ವಲ್ಪ ನಾನಿಲ್ಲಿ ಕಾರ್ನ್ ಫ್ಲೋರ್ ಹಿಟ್ಟನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಸೊ ಆ ವಾಟರನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇರೋದು. ಸ್ವಲ್ಪ ಕಾರ್ನ್ ಫ್ಲೋರ್ ವಾಟರ್ನ ಹಾಕೋದ್ರಿಂದ ಇಲ್ಲಿ ಗ್ರೇವಿ ಚೆನ್ನಾಗಿ ಬರುತ್ತೆ, ಸ್ವಲ್ಪ ಥಿಕ್ನೆಸ್ ಆಗಿ ಹಾಗೂ ಸ್ವಲ್ಪ ಲಿಕ್ವಿಡ್ ರೀತಿಯಲ್ಲಿ ಆಗುತ್ತೆ. ಇದಾದ ನಂತರ ಸ್ವಲ್ಪ ನಾನಿಲ್ಲಿ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನು ಗೋಬಿಗೆ ಉಪ್ಪನ್ನು ಹಾಕಿದ್ದೆ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಟೇಸ್ಟನ್ನು ನೋಡ್ಕೊಂಡ್ಬಿಟ್ಟು ನಾವಿಲ್ಲಿ ಉಪ್ಪನ್ನು ಹಾಕಬೇಕಾಗತ್ತೆ. ಉಪ್ಪು ಹಾಕಿದ ನಂತರ ಚೆನ್ನಾಗಿ ಮತ್ತೆ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ. ಗ್ರೇವಿ ತುಂಬಾ ಚೆನ್ನಾಗಿ ಥಿಕ್ನೆಸ್ ಆಗಿ ಬಂದಿರುತ್ತೆ. ಸೊ ನೆಕ್ಸ್ಟಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಥವಾ 1 ಟೇಬಲ್ ಸ್ಪೂನಷ್ಟು ನಾವಿಲ್ಲಿ ನೀರನ್ನು ಆ್ಯಡ್ ಮಾಡಬೇಕಾಗತ್ತೆ, ಇಲ್ಲಾಂದರೆ ತಳ ಹಿಡಿಯೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕಿದ್ದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ಟೇಸ್ಟನ್ನು ಕೂಡ ನೋಡೋಣ ಚೆನ್ನಾಗಿದೆಯಾ ಅಂತ. ಸ್ವಲ್ಪ ಉಪ್ಪು ಅಥವಾ ಏನಾದರೂ ಕಡಿಮೆ ಆಗಿದ್ರೆ ಮತ್ತೆ ಆ್ಯಡ್ ಮಾಡ್ಬೋದು ಅಂತ. ಸೊ ಫೈನಲ್ಲಿ ನಾವು ರೆಡಿ ಮಾಡಿರುವಂಥ ಗೋಬಿಗಳನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೊ ನೋಡಿ, ಅಷ್ಟೊಂದು ಹೊತ್ತಿಂದ ಕಾಯ್ತಾ ಇರೋ ನಮ್ಮ ಮನೆಯವರಿಗೆಲ್ಲ ಗೋಬಿ ಇವಾಗ ರೆಡಿ ಆಯಿತು. ಸೊ ಇದು ಕೂಡ ಅಷ್ಟೇ, ತುಂಬ ನೀರನ್ನು ಹಾಕಿದ್ವಿ ಅಂತ ಅಂದರೆ ಏನು ಗೋಬಿ ಇರುತ್ತೆ ನೋಡಿ ಎಲ್ಲ ಮೆತ್ತಗಾಗಿಬಿಡತ್ತೆ. ಸೊ ಹಾಗಾಗಿ ಜಾಸ್ತಿ ನೀರನ್ನು ಆ್ಯಡ್ ಮಾಡಬಾರ್ದು. ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕಿದರೆ ಸಾಕು. ಗ್ರೇವಿ ತಳ ಹಿಡಿಬಾರ್ದು ಅನ್ನೋ ಕಾರಣಕ್ಕೆ ಮಾತ್ರ ಸ್ವಲ್ಪ ನೀರನ್ನು ಹಾಕಬೇಕಾಗತ್ತೆ. ನೆಕ್ಸ್ಟಲ್ಲಿ ಈ ಥರ ಎಲ್ಲ ಚೆನ್ನಾಗಿ ಮಗಚ್ತಾ ಬಂದುಬಿಟ್ರೆ ನಾವು ಮಾಡ್ಕೊಂಡಿರೋಂಥ ಇವತ್ತಿನ ಸ್ಪೆಷಲ್ ಗೋಬಿ ರೆಡಿ ಆಗುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಗ್ರೇವಿ ಕೂಡ ರೆಡಿಯಾಗಿದೆ ಅಂತ. ಸೊ ಫೈನಲ್ಲಿ ನಾವು ಮಾಡ್ತಾಯಿರೋ ಗೋಬಿ ಇವಾಗ ರೆಡಿ ಆಯಿತು. ಓಕೆ, ನಮ್ಮ ಗೋಬಿ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಈ ವಿಡಿಯೋಗೆ ಲೈಕ್ ಮುಖಾಂತರ ಹಾಗೂ ಕಮೆಂಟ್ ಮುಖಾಂತರ ನಿಮ್ಮ ಮೆಚ್ಚುಗೆಯನ್ನು ತಿಳಿಸಿ ಸ್ನೇಹಿತರೆ. ಸೊ ನೋಡಿ, ಇವಾಗ ನಾನು ಸರ್ವ್ ಮಾಡ್ತಾಯಿದ್ದೀನಿ ಪ್ಲೇಟ್ಗೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಗೋಬಿ ಅಂತ ನೋಡಿ. ನಾನು ಇದಕ್ಕೆ ಯಾವುದೇ ರೀತಿ ಕಲರನ್ನು ಆ್ಯಡ್ ಮಾಡಿಲ್ಲ, ನೀವೇ ನೋಡಿರ್ಬೋದು. ನಾನು ಇದಕ್ಕೆ ಬೇರೆ ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ಗಳನ್ನು ಮಿಕ್ಸ್ ಮಾಡಿಲ್ಲ. ಆದರೂ ಕೂಡ ಇಷ್ಟೊಂದು ಚೆನ್ನಾಗಿ ಗೋಬಿ ರೆಡಿಯಾಗಿದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.